ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ತುಂಬ ಒಂದು ಟೇಸ್ಟ್ ಆದಂತಹ ಚಿಕನ್ದು ಗ್ರೇವಿಯನ್ನು. ಎಲ್ಲರಿಗೆ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇಲ್ಲಿ ನಾನು ಒಂದು ಮುಕ್ಕಾಲು kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ ರೀ. ಇವತ್ತೊಂದು ಚಿಕನ್ ಗ್ರೇವಿ ಮಾಡೋಣ. ತುಂಬ ಸುಲಭವಾದಂಥ ವಿಧಾನದಲ್ಲಿ ನಮ್ಮ ಚಾನಲ್ ಯಾರಷ್ಟು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪನೇ ಮಸಾಲ ನೋಡ್ಕೊಂಡ್ರೆ ಒಂದು 3 ಏಲಕ್ಕಿ, ಒಂದು 4 ರಿಂದ 5 ಲವಂಗ ತೊಗೊಂಡಿದ್ದೇನೆ. ಸ್ವಲ್ಪನೇ ಪಲಾವ್ ಎಲೆ ಒಂದು ಸಣ್ಣದು, ಸ್ವಲ್ಪನೇ ಕಲ್ಹೂವು, ಸ್ವಲ್ಪನೇ ಚಕ್ಕೆ, ಸ್ವಲ್ಪ ಜಾಪತ್ರೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ನಾವಿದನ್ನು ಫ್ರೈ ಮಾಡ್ಕೊಳ್ಳೋಣ. ಕಾದಿದ್ದೆ ನಮ್ಮದು ಆಯಿಲ್ ಬಿಸಿಯಾಗಿದೆ ನೋಡಿ. ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋಣ. ಈರುಳ್ಳಿ ನಾನು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ರೀ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪನೇ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕನೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು ರೀ. ಈ ರೆಸ್ಟೋರೆಂಟ್ನಲ್ಲಿ ಚೆನ್ನಾಗಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಆ ಥರನೇ ನಾವು ಇವತ್ತು ನಾವು ಮನೆಯಲ್ಲಿ ಸುಲಭವಾದಂತಹ ವಿಧಾನದಲ್ಲಿ ಮಾಡೋಣ. ಇವಾಗ ನಾನಿಲ್ಲಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಇಲ್ಲಿ ಒಂದು 2 ಹಸಿಮೆಣಸಿನ್ಕಾಯಿ ನಾನು ಈ ಥರನೇ ಅಂದರೆ ಇಟ್ಕೊಂಡಿದ್ದೇನೆ ರೀ, ಕಟ್ ಮಾಡಿ. ಇವಾಗ ಇದನ್ನು ನೋಡ್ಬೋದು, ನಮ್ಮ ಇದು ಗೋಲ್ಡನ್ ಬ್ರೌನ್ ಅಂದರೆ ಹಾಫ್ ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪನೇ ನಮ್ಮದು ಫ್ರೈ ಆಗಬೇಕು. ಈ ಟೈಮ್ನಲ್ಲೇ ನಾವು ನೋಡ್ರಿ ಇದಕ್ಕೇ ಶುಂಠಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮದು ಆನಿಯನ್ನು ಫ್ರೈ ಆಗಿದೆ. ಇದಕ್ಕೇ ನೋಡಿರಿ ಮೀಡಿಯಮ್ ಸೈಜಿಂದು 2 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಇದರೊಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಸ್ವಲ್ಪನೇ ನಮ್ಮದು ಬಾಡಿಸ್ಕೊಂಡು ಆಗಿದೆ ರೀ. ಸ್ವಲ್ಪನೇ ಒಂದು 10 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಮ್ಮದು ಎಲ್ಲವನ್ನು ಫ್ರೈ ಆಗಿದೆ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇದು ನಮ್ಮದು ಸ್ವಲ್ಪ ಮಸಾಲ ನೋಡಿರಿ ಬಿಸಿ ಇದೆಯಲ್ಲ, ಸ್ವಲ್ಪನೇ ಇದನ್ನು ಆರಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಇಲ್ಲಿ ನಾನು ಸ್ವಲ್ಪನೇ ಆಯಿಲು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ರೀ ಒಂದು ಕಡಾಯಿನಲ್ಲಿ. ಇವಾಗ ಇದಕ್ಕೇ ನೋಡಿರಿ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆಗಿದೆ. ಇವಾಗ ನಾವೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ರೀ. ಸ್ವಲ್ಪನೇ ಇದು ನಮ್ಮದು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ಇಲ್ಲಿ ನೋಡಿರಿ ಒಂದು ಅರ್ಧ ಕಾಯಿಯನ್ನು ನಾನು ಈ ಥರ ತುರಿದಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನಾನು ನೀರಲ್ಲಿ ಒಂದು 5 ರಿಂದ 6 ಗೋಡಂಬಿ, 1.5 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು 1 ಗಂಟೆ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ ತೊಗೊಂಡು ನೋಡಿರಿ. ಈ ಮಿಕ್ಸಿ ಜಾರಿಗೆ ನಮ್ಮದು ಇದು ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನೋಡಿರಿ ನೆನೆಸಿಟ್ಟಿರುವಂತಹ ಗಸಗಸೆ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ. ಇವಾಗ ನಮ್ಮದಿಲ್ಲಿ ಈರುಳ್ಳಿ ನೋಡ್ಬೋದು ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಚಿಕನನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ನಾನು ಚಿಕನನ್ನು ತೊಳೆದ್ಬಿಟ್ಟು ಕೊಂಡಿದ್ದೆ. ಇದರೊಳಗನ್ನು ಹಾಕ್ಕೊಂಡು ಸ್ವಲ್ಪನೇ ನಾವು ಬಾಡಿಸ್ಕೋಬೇಕು. ಇವಾಗ ನಾವು ಇದಕ್ಕೆ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಅರಿಶಿನವನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ರೀ. ಇವಾಗ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಒಂದು 5 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸೋಣ. ಇವಾಗ ನೋಡ್ಬೋದು ರೀ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಅಂದರೆ ಇದು ನೈಸಾಗಿಯೇ ಮಾಡ್ಬೇಕು ರೀ, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನು ಪೇಸ್ಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೇನೆ ರೀ. ಇವಾಗ ಇದೇ ಜಾರಿಗೆ ನೋಡಿರಿ ನಾನು ಫ್ರೈ ಮಾಡಿಟ್ಟಿರುವಂಥದ್ದು ರೀ ಟೊಮೆಟೊ ಈರುಳ್ಳಿ ಏನಿಟ್ಟಿದ್ದೆ ನೋಡಿರಿ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನೀರು ಹಾಕೊಳ್ಳೋಣ. ಅಂದರೆ ಇದರೊಳಗೆ ಟೊಮೆಟೊ ಹಾಕಿವಲ್ಲ ಬೇಗನೆ ಆಗುತ್ತೆ. ಇದಕ್ಕೆ ಇವಾಗ ನಾವು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಾನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು 5 ನಿಮಿಷಗಳ ಕಾಲ ಆಗಿದೆ. ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ನೋಡಿರಿ ನಾನು 1.5 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇಲ್ಲಿ ನೋಡ್ಬೋದು ರೀ 1 ಚಮಚದಷ್ಟು ಚಿಕನ್ ಮಸಾಲ ಪುಡಿಯನ್ನು ಹಾಕಿದ್ದೇನೆ. ಇದನ್ನು ಹಾಕಿ ನೋಡಿರಿ ಇದ್ರ ಜೊತೆಗೇ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇವಾಗ ನಮ್ಮದು
ಖಾರದ ಪುಡಿ ಮತ್ತು ಧನಿಯಾ ಪುಡಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೇವೆ ನೋಡಿರಿ. ಇವಾಗ ಇದಕ್ಕೆ ನಾವು ರುಬ್ಬಿರುವಂತಹ ತೆಂಗಿನಕಾಯಿ ರುಬ್ಬಿದ್ದು ಮತ್ತು ಗೋಡಂಬಿ ರುಬ್ಬಿದ್ದನ್ನು ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದಕ್ಕೆ ನಮ್ಮದು ಈರುಳ್ಳಿ ಟೊಮೆಟೊನ ಹಾಕಿದ್ದಿದ್ದು ರುಬ್ಬಿದ್ದಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಒಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪನೇ ನಾನು ಇದಕ್ಕೆ ನೋಡಿರಿ ಸ್ವಲ್ಪನೇ ಗ್ರೇವಿ ಬರಬೇಕು ನೋಡಿರಿ, ತುಂಬ ಗಟ್ಟಿಗಾಗಿದೆ ಮಸಾಲೆ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ನಮ್ಮದು ಮುಚ್ಚಳವನ್ನು ಮುಚ್ಚಿಬಿಟ್ಟು ನಾವು ಒಂದು 10 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ ಮೀಡಿಯಮ್ ನಮ್ಮದು 10 ನಿಮಿಷಗಳ ಕಾಲ ಆಗಿದೆ. ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಂಗೆ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ನೋಡಿರಿ, ಅಂದರೆ ಮೇಲೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಆಯಿಲ್ನು ಬಿಟ್ಕೊಂಡಿದೆ ಮತ್ತು ಒಂಥರ ರೆಸ್ಟೋರೆಂಟ್ ಶೈಲಿ ಒಳಗಂದರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಆದಂತಹ ಚಿಕನ್ ಗ್ರೇವಿಯನ್ನು ಮಾಡಿದ್ದೀನಿ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.